ಕನ್ನಡ ಚಿತ್ರರಂಗದ ಹೆಸರಾಂತ ಹಾಸ್ಯ ನಟ 76 ವರ್ಷ ವಯಸ್ಸಿನ ಬ್ಯಾಂಕ್ ಜನಾರ್ದನ್ ಇನ್ನಿಲ್ಲ. ಬ್ಯಾಂಕ್ ಜನಾರ್ದನ್ ನಿಧನಕ್ಕೆ ಚಿತ್ರರಂಗ ಕಂಪನಿ ಒಡನಾಟ ನೆನೆದ ಸ್ಯಾಂಡಲ್ವುಡ್ ನಟರು. ಹುಬ್ಬಳ್ಳಿ ಬಾಲಕಿ ಕೊಲೆ ಹಂತಕ ಎನ್ಕೌಂಟರ್, ಪಿಎಸ್ಐ ಅನ್ನಪೂರ್ಣ ದಿಟ್ಟ ಹೆಜ್ಜೆಗೆ ಶಹಬಾಸ್ ಗಿರಿ, ಸುದ್ದಗುಂಟೆಪಾಳ್ಯ ಯುವತಿಗೆ ಕಿರುಕುಳ ಕೇಸ್, ಕೇರಳದಲ್ಲಿ ಆರೋಪಿ ಸಂತೋಷ್ ಅಂದರ್. ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕನ್ನಡ ಚಿತ್ರರಂಗದ ಹೆಸರಾಂತ ಹಾಸ್ಯ ಕಲಾವಿದ ಬ್ಯಾಂಕ್ ಜನಾರ್ದನ್ ಇನ್ನಿಲ್ಲ. 76 ವರ್ಷ ವಯಸ್ಸಿನ ಬ್ಯಾಂಕ್ ಜನಾರ್ದನ್ ಹಲವು ದಿನಗಳ ಕಾಲ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ತಡರಾತ್ರಿ 2:30 ಸುಮಾರಿಗೆ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಬ್ಯಾಂಕ್ ಜನಾರ್ದನ್ ನಿಧನ ಹೊಂದಿದ್ದಾರೆ. ಸುಲ್ತಾನ್ ಪಾಳ್ಯದ ಅವರ ನಿವಾಸದಲ್ಲಿ ಪಾರ್ಥಿವ ಶರೀರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. 1949ರಲ್ಲಿ ಬ್ಯಾಂಕ್ ಜನಾರ್ದನ್ ಅವರು ಚಿತ್ರದುರ್ಗದ ಹೊಳಲ್ಕೆರೆಯಲ್ಲಿ ಜನಿಸಿದರು. ಜನಾರ್ದನ್ ಅವರು ಚಿತ್ರದುರ್ಗ ಸಮೀಪದ ಹೊಳಲ್ಕೆರೆ ಬಳಿಯ ಬ್ಯಾಂಕ್ ಒಂದರಲ್ಲಿ ಕೆಲಸ ಮಾಡಿಕೊಂಡಿದ್ದರು. ಅವರಿಗೆ ಕಲೆಯ ಬಗ್ಗೆ ಆಸಕ್ತಿ ಇತ್ತು. ಹೀಗಾಗಿ ನಾಟಕಗಳನ್ನು ಮಾಡಿಕೊಂಡಿದ್ದರು. ಅವರ ನಾಟಕವನ್ನು ನೋಡಿ ಧೀರೇಂದ್ರ ಗೋಪಾಲ್ ಅವರು ಜನಾರ್ದನ್ ಅವರನ್ನ ಬೆಂಗಳೂರಿಗೆ ಬರುವಂತೆ ಹೇಳಿದ್ರಂತೆ. ಇನ್ನು 1985ರಲ್ಲಿ ಪಿತಾಮಹ ಚಿತ್ರದ ಮೂಲಕ ಅವರು ಬಣ್ಣದ ಲೋಕಕ್ಕೆ ಕಾಲಿಟ್ಟರು. ನಂತರ ಬೆಟ್ಟದ ತಾಯಿ, ಪೊಲೀಸ್ ಹೆಂಡತಿ, ಇಶ್, ತರ್ಲೆ ನನ್ನ ಮಗ ಹೀಗೆ ಹಲವು ಚಿತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡರು. 2016ರಿಂದ ಈಚೆಗೆ ಅವರು ಚಿತ್ರರಂಗದಲ್ಲಿ ಅಷ್ಟಾಗಿ ಆಕ್ಟಿವ್ ಆಗಿರಲಿಲ್ಲ. ಮಠ ಹಾಗೂ 2023ರ ಉಂಡೇನಾಮ ಚಿತ್ರದಲ್ಲಿ ಅವರು ನಟಿಸಿದರು. ಇನ್ನು 80-90ರ ದಶಕದ ಬಹುಬೇಡಿಕೆ ಹೊಂದಿದ್ದ ಹಾಸ್ಯ ನಟರಲ್ಲಿ ಬ್ಯಾಂಕ್ ಜನಾರ್ದನ್ ಕೂಡ ಒಬ್ಬರು. ಮಾಂಗಲ್ಯ, ರೋಬೋ ಫ್ಯಾಮಿಲಿ, ಪಾಪಾ ಪಾಂಡು, ಜೋಕಾಲಿ ಸೇರಿದಂತೆ ಸಾಲು ಸಾಲು ಸೀರಿಯಲ್ಗಳಲ್ಲಿ ಬಣ್ಣ ಹಚ್ಚಿ ಸೈ ಎನಿಸಿಕೊಂಡಿದ್ದಾರೆ. ಬ್ಯಾಂಕ್ ಜನಾರ್ದನ್ 3 ಪುತ್ರಿಯರು ಹಾಗೂ ಪುತ್ರನನ್ನು ಅಗಲಿದ್ದಾರೆ. ತಾಯಿಯನ್ನ ಬೇಗ ಕಳೆದುಕೊಂಡಿದ್ದ 4 ಜನ ಮಕ್ಕಳಿಗೆ ಬ್ಯಾಂಕ್ ಜನಾರ್ದನ್ ಅವರೇ ತಂದೆ ತಾಯಿ ಎರಡೂ ಆಗಿದ್ರು ಅಂತ ಪುತ್ರಿ ಜ್ಯೋತಿ ಕಣ್ಣೀರು ಹಾಕಿದ್ರು. ಅನಾರೋಗ್ಯದ ಕಾರಣದಿಂದ ಕೆಲಸಕ್ಕೆ ಹೋಗೋದನ್ನ ನಿಲ್ಲಿಸಿದ್ದ ಜನಾರ್ದನ್ ಮನೆಯಲ್ಲಿದ್ದು ಬೇಜಾರಾಗ್ತಿದೆ ಅಂತ ಇದ್ರಂತೆ. ಸದಾ ಕ್ರಿಯಾಶೀಲ ಮತ್ತು ಮನೆಯಲ್ಲೂ ಎಲ್ಲರನ್ನೂ ನಗಿಸುತ್ತಾ ತಾವು ನಗುತ್ತಾ ಇರ್ತಾ ಇದ್ರು ಅಂತ ಜ್ಯೋತಿ ಕಂಬನಿ ಮಿಡಿದಿದ್ದಾರೆ. ಪುತ್ರ ಗುರುಪ್ರಸಾದ್, ತಂದೆಯನ್ನ ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದೇವೆ, ಆದರೂ ಉಳಿಸಿಕೊಳ್ಳೋದಕ್ಕೆ ಆಗ್ಲಿಲ್ಲ. 20 ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. 3 ದಿನಗಳಿಂದ ಆರೋಗ್ಯ ಸಮಸ್ಯೆ ಏರುಪೇರಾಯಿತು. ಬೆಳಗಿನ ಜಾವ 2:30 ಸುಮಾರಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತರಾಗಿದ್ದಾರೆ ಅಂತ ಹೇಳಿದ್ರು. ಅವರಿಗೆ ತುಂಬಾ ಸಿನಿಮಾ ರಂಗದಲ್ಲಿ ಸೇವೆ ಮಾಡೋದು ತುಂಬಾ ಇಷ್ಟ ಇತ್ತು. ಕೊನೆ ಟೈಮಲ್ಲಿ ಕಾಲು ನಡಿಯಕ್ಕಾಗ್ಲಿಲ್ಲ ಅಂದಾಗ್ಲೂ ನಾವು ಹೋಗ್ಬೇಕು ಅಂತ ಆಸೆ ಪಡ್ತಾ ಇದ್ರು ಅವರು. ನಾವು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ರಿ, ಹೆಲ್ತ್ ಆಗಲ್ಲ ನಿಮಗೆ ಅಂತ ಅಂದ್ಬಿಟ್ಟು. ಚಿತ್ರರಂಗದಲ್ಲಿ ಹೆಂಗೆ ಪಾತ್ರಗಳು ಮಾಡಿ ಕಾಮಿಡಿ ಮಾಡ್ಕೊಂಡಿತ್ತು, ಮನೇಲೂ ಅದೇ ಥರ ಇರ್ತಾರೆ ಮೇಡಮ್. ಕಾಮಿಡಿ ಮಾಡ್ಕೊಂಡು ಆರಾಮಾಗಿ ನಮ್ಮ ಜೊತೆನೂ ಅದೇ ಥರ ಇರ್ತಾರೆ ಅವರು. ಸ್ಯಾಂಡಲ್ವುಡ್ನ ದಿಗ್ಗಜ ಹಾಸ್ಯ ನಟ ಬ್ಯಾಂಕ್ ಜನಾರ್ದನ್ ನಿಧನಕ್ಕೆ ಕನ್ನಡ ಚಿತ್ರರಂಗ ಕಂಬನಿ ಮಿಡಿದಿದೆ. ಬ್ಯಾಂಕ್ ಜನಾರ್ದನ್ ವಿಧಿವಶರಾದ ಸುದ್ದಿ ತಿಳಿತಾ ಇದ್ದಂತೆ ಅವರ ನಿವಾಸಕ್ಕೆ ಆಗಮಿಸಿದ ನಟ ಉಪೇಂದ್ರ, ಧ್ರುವ ಸರ್ಜಾ, ಸಾಧು ಕೋಕಿಲ, ಹಿರಿಯ ನಟ ಉಮೇಶ್, ಸಿಹಿ ಕಹಿ ಚಂದ್ರು ಸೇರಿದಂತೆ ಹಲವು ಕಲಾವಿದರು ಅಂತಿಮ ದರ್ಶನ ಪಡೆದರು. ಜನಾರ್ದನ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಬ್ಯಾಂಕ್ ಜನಾರ್ದನ್ ಜೊತೆಗಿನ ಒಡನಾಟ ಮೆಲುಕು ಹಾಕಿದರು. ನಟ ಉಪೇಂದ್ರ ಮಾತನಾಡಿ, ಹಳೆ ನೆನಪುಗಳು ಮರೆಯೋದಕ್ಕೆ ಆಗಲ್ಲ, ಬಹಳ ಅದ್ಭುತವಾದ ಕಲಾವಿದ. ಕಾಶಿನಾಥ್ ಅವರ ಜೊತೆಯಲ್ಲಿ ಪಳಗಿದ್ದಾರೆ. ನನ್ನ ಜೀವನದ ಮೊದಲ ಹೆಜ್ಜೆಯಲ್ಲಿ ಅವರು ಒಬ್ರು. ಅವರು ಇದ್ರೆ ಸೆಟ್ ಚಿತ್ರ ಅದ್ಭುತವಾಗಿ ಇರೋದು ಅಂತ ಅವರನ್ನ ನೆನಪಿಸಿಕೊಂಡ್ರು. ಇನ್ನು ಸಾಧು ಕೋಕಿಲ ಕೂಡ ಬ್ಯಾಂಕ್ ಜನಾರ್ದನ್ ಬಹಳ ಶಿಸ್ತುಳ್ಳ ವ್ಯಕ್ತಿ, ನಮ್ಮ ಜೊತೆಯಲ್ಲಿ ಬಂದವರು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿದ್ರು. ನನ್ನ ಜೀವನದ ಮೊದಲ ಹೆಜ್ಜೆಯಲ್ಲಿ ಅವರು ನನ್ನ ಜೊತೆಯಲ್ಲಿ ಬಂದಿದ್ರು. ತುಂಬಾ ಅಪರೂಪವಾದಂತ ನಟ. ಇವ್ರು ಹೇಳ್ದಂಗೆ ನಾನ್ ಕಾಂಟ್ರವರ್ಷಿಯಲ್, ಯಾವುದೇ ಪ್ರಾಬ್ಲಮ್ ಇಲ್ಲ, ಯಾರ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಅವ್ರು ಇದ್ಬಿಟ್ರೆ ಇಡೀ ಶೂಟಿಂಗ್ ಅಟ್ಮಾಸ್ಫಿಯರ್ ಒಂದು ಅದ್ಭುತವಾಗಿರೋದು. ಮತ್ತೆ ಹುಟ್ಟಿ ಬರ್ತಾರೋ ನನ್ನ ಪ್ರಕಾರ ಖಂಡಿತ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಹುಬ್ಬಳ್ಳಿಯ 5 ವರ್ಷದ ಬಾಲಕಿ ಕೊಲೆ ಕೇಸ್ ಆರೋಪಿ ಎನ್ಕೌಂಟರ್ ಮಾಡಲಾಗಿದೆ. ಬಿಹಾರ ಮೂಲದ ಆರೋಪಿ ರಿತೇಶ್ ಕುಮಾರ್ ಪೊಲೀಸರ ಗುಂಡೇಟಿಗೆ ಬಲಿಯಾಗಿದ್ದಾನೆ. ಇನ್ನು ಕಿಮ್ಸ್ ಆಸ್ಪತ್ರೆಯಲ್ಲಿ ಬಾಲಕಿಯ ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಯಿತು. ಈ ವೇಳೆ ಆಸ್ಪತ್ರೆಗೆ ಭೇಟಿ ಕೊಟ್ಟ ಸಂತೋಷ್ ಲಾಡ್ ಬಾಲಕಿಯ ಮೃತದೇಹವನ್ನು ನೋಡಿ ಕಣ್ಣೀರಾದ್ರು. ಮೃತ ಬಾಲಕಿಯ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಈ ವೇಳೆ ಮಾತನಾಡಿ, ಇದು ಇಡೀ ಸಮಾಜ ತಲೆ ತಗ್ಗಿಸೋ ವಿಚಾರ. ಮಗುವಿನ ಮುಖ ನೋಡೋಕೆ ಆಗ್ತಾ ಇಲ್ಲ. ಹುಬ್ಬಳ್ಳಿ ಇನ್ನು ಮುಂದೆ ಮಹಿಳಾ ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಅಂದ್ರು. ಪೊಲೀಸ್ ಕಮಿಷನರ್ ಶಶಿಕುಮಾರ್ ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟು ಸಿಬ್ಬಂದಿ ಆರೋಗ್ಯ ವಿಚಾರಿಸಿದ್ರು. ಈ ಮಧ್ಯೆ ಸ್ಥಳದ ದೃಶ್ಯವನ್ನು ನೋಡಿದ್ರೆ ಆರೋಪಿಯ ಕ್ರೌರ್ಯ ಗೊತ್ತಾಗುತ್ತೆ. ತನ್ನ ಮನೆ ತೋರಿಸ್ತೀನಿ ಅಂತ ಆರೋಪಿ ಈ ಸ್ಥಳಕ್ಕೆ ಸಿಬ್ಬಂದಿನ ಕರ್ಕೊಂಡು ಬಂದಿದ್ದ. ಇಲ್ಲಿಗೆ ಬಂದು ಕಾರಿಂದ ಕೆಳಗೆ ಇಳಿದು ಸಿಬ್ಬಂದಿ ಗಮನವನ್ನ ಬೇರೆ ಕಡೆಗೆ ಸೆಳೆದು ಪರಾರಿಯಾಗೋಕೆ ಯತ್ನಿಸಿದ್ದಾನೆ. ಈ ವೇಳೆ ಫೈರಿಂಗ್ ಆಗಿದೆ ಅಂದ್ರು. ಹುಬ್ಬಳ್ಳಿ ಬಾಲಕಿ ಹತ್ಯೆ ಪ್ರಕರಣದ ಆರೋಪಿಯನ್ನು ಸಂಹಾರ ಮಾಡಿದ ಪಿಎಸ್ಐ ಅನ್ನಪೂರ್ಣ ಹಿನ್ನೆಲೆ ಬಲು ರೋಚಕವಾಗಿದೆ. ದಿಟ್ಟ ಸಮಯದಲ್ಲಿ ದಿಟ್ಟ ಹೆಜ್ಜೆ ಇಟ್ಟ ಅಶೋಕ್ ನಗರ ಪೊಲೀಸ್ ಠಾಣೆಯ ಲೇಡಿ ಪಿಎಸ್ಐ ಅನ್ನಪೂರ್ಣ ರಾಜ್ಯಕ್ಕೆ ಮಾದರಿ ಹೆಣ್ಣು. ತನ್ನ ವೈಯಕ್ತಿಕ ಬದುಕನ್ನು ಲೆಕ್ಕಿಸದೆ ಆರೋಪಿಯನ್ನ ಫಿನಿಶ್ ಮಾಡಿದ್ದಾರೆ.
ಪಿಎಸ್ಐ ಅನ್ನಪೂರ್ಣ ಅವರಿಗೆ ಮುಂದಿನ ತಿಂಗಳು ಮದುವೆ ಇದೆ. ಒಂದು ಕಡೆ ವೈಯಕ್ತಿಕ ಬದುಕಿನಲ್ಲಿ ಮದುವೆ, ಮತ್ತೊಂದು ಕಡೆ ಇಲಾಖೆ ಸಾಕಷ್ಟು ವರ್ಷದ ವೃತ್ತಿ ಬದುಕು. ಯಾವುದನ್ನು ಲೆಕ್ಕಿಸದೆ ಬಾಲಕಿಗೆ ನ್ಯಾಯ ಒದಗಿಸಬೇಕು ಅನ್ನೋ ಉದ್ದೇಶದಿಂದ ಅತ್ಯಂತ ದೊಡ್ಡ ರಿಸ್ಕ್ ತಗೊಂಡಿದ್ದಾರೆ. ಕೊಲೆಯಾದ ಬಳಿಕ ಬಾಲಕಿ ಮುಖ ನೋಡೋದಕ್ಕೆ ಮೊದಲು ಬಂದಿದ್ದಂತಹ ಅನ್ನಪೂರ್ಣ ಅವರು ಆಸ್ಪತ್ರೆಯಲ್ಲಿ ಕಣ್ಣೀರು ಹಾಕಿ ಆರೋಪಿ ಸಿಕ್ಕರೆ ತಕ್ಕ ಕ್ರಮ ಕೈಗೊಳ್ಳೋ ಶಪಥ ಮಾಡಿದ್ರಂತೆ. ಕಾಕತಾಳೀಯ ಎಂಬಂತೆ ಪಿಎಸ್ಐ ಅನ್ನಪೂರ್ಣ ತಂಡಕ್ಕೆ ಆರೋಪಿ ಸೆರೆ ಸಿಕ್ಕಿದ್ದು, ಆತ್ಮರಕ್ಷಣೆಗಾಗಿ ಆರೋಪಿ ಮೇಲೆ ಒಟ್ಟು 5 ಸುತ್ತು ಗುಂಡು ಹಾರಿಸಿದ್ದಾರೆ. ಈ ವೇಳೆ ಆರೋಪಿಯ ಬೆನ್ನು ಸೆಳೆದ ಬುಲೆಟ್ ಆತನನ್ನ ಯಮಲೋಕಕ್ಕೆ ಕಳಿಸಿದೆ. ಇದೀಗ ಪಿಎಸ್ಐ ಅನ್ನಪೂರ್ಣ ಕಾರ್ಯಕ್ಕೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿದೆ. ಬೆಂಗಳೂರಿನ ಸುದ್ಗುಂಟೆಪಾಳ್ಯದಲ್ಲಿ ಯುವತಿಗೆ ಕಿರುಕುಳ ಕೊಟ್ಟ ಆರೋಪಿಯನ್ನ ಬಂಧಿಸಲಾಗಿದೆ. ಪೊಲೀಸರು ಕೊನೆಗೂ ಈ ಪ್ರಕರಣದಲ್ಲಿ ಆತನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಘಟನೆ ನಡೆದು ಸುಮಾರು 10 ದಿನಗಳ ಬಳಿಕ ಇದೀಗ ಆರೋಪಿ ಸಂತೋಷ್ ಡೇನಿಯಲ್ ಅನ್ನ ಕೇರಳದಲ್ಲಿ ಬಂಧಿಸಲಾಗಿದೆ. ಆರೋಪಿಯನ್ನ ಕೋರ್ಟ್ಗೆ ಹಾಜರುಪಡಿಸಿ ವಿಚಾರಣೆಗಾಗಿ ವಶಕ್ಕೆ ಪಡೆಯೋಕೆ ಪೊಲೀಸರು ಮುಂದಾಗಿದ್ದಾರೆ. ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ಬಂಧಿಸುವುದು ಪೊಲೀಸರಿಗೆ ಸವಾಲಾಗಿ ಪರಿಣಮಿಸಿತ್ತು. ಆರೋಪಿಯ ಚಲನವಲನ ಪತ್ತೆಗೆ 1800ಕ್ಕೂ ಹೆಚ್ಚು ಸಿಸಿಟಿವಿ ದೃಶ್ಯಗಳಿಂದ ಪೊಲೀಸರು ಪರಿಶೀಲನೆ ಮಾಡಿದ್ರು. ಆರೋಪಿ ಪತ್ತೆಗಾಗಿ ಡಿಸಿಪಿ ಸಾರಾ ಫಾತಿಮಾ 2 ತಂಡವನ್ನು ರಚಿಸಿದ್ರು. ಏಪ್ರಿಲ್ 3ನೇ ತಾರೀಕು ಮುಂಜಾನೆ ಆರೋಪಿಯು ಯುವತಿ ಮೇಲೆರಗಿದ್ದ. ಸ್ನೇಹಿತೆ ಜೊತೆಗೆ ಯುವತಿ ನಡ್ಕೊಂಡು ಬರ್ತಿದ್ದಾಗ ಹಿಂದಿನಿಂದ ಬಂದವು ಕಿರುಕುಳ ಕೊಟ್ಟು ಪರಾರಿಯಾಗಿದ್ದ. ಸಂತ್ರಸ್ತೆಗೂ ಆರೋಪಿಗೂ ಯಾವುದೇ ಪರಿಚಯ ಇರಲಿಲ್ಲ. ಘಟನೆ ಬಳಿಕ ಬೆಂಗಳೂರು ನಗರ ತೊರೆದಿದ್ದ ಆರೋಪಿ ತಲೆಮರೆಸಿಕೊಂಡಿದ್ದ. ಈ ಸಂಬಂಧ ಸ್ಥಳೀಯ ನಿವಾಸಿಯೊಬ್ಬರು ಪೊಲೀಸರಿಗೆ ದೂರನ್ನು ಕೊಟ್ಟಿದ್ರು. ರಾಜ್ಯ ಸರ್ಕಾರದ ಜಾತಿ ಗಣತಿ ವರದಿಗೆ ಸಾಕಷ್ಟು ವಿರೋಧ ವ್ಯಕ್ತ ಆಗಿದೆ. ರಾಜ್ಯದಲ್ಲಿ ಪ್ರಾಬಲ್ಯ ಹೊಂದಿರುವ ಲಿಂಗಾಯತರನ್ನ ಅಲ್ಪಸಂಖ್ಯಾತ ಪಟ್ಟಿಗೆ ಸೇರಿಸಿರುವ ಸರ್ಕಾರದ ವರದಿಯನ್ನ ಲಿಂಗಾಯತರು ಬಹಿಷ್ಕರಿಸಿದ್ದಾರೆ. ಜಾತಿ ಗಣತಿ ವರದಿಯಲ್ಲಿ ಲಿಂಗಾಯತ ಸಮುದಾಯವನ್ನ ಬಿಡಿಬಿಡಿಯಾಗಿ ಉಪಜಾತಿಗಳಲ್ಲಿ ದಾಖಲು ಮಾಡಲಾಗಿದೆ. ವೀರಶೈವರು 10 ಲಕ್ಷ, ಲಿಂಗಾಯತ 66 ಲಕ್ಷ, ಒಟ್ಟು 76 ಲಕ್ಷ ಜನಸಂಖ್ಯೆಯನ್ನು ಉಲ್ಲೇಖ ಮಾಡಲಾಗಿದೆ. ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಲಿಂಗಾಯತರ ಪ್ರಾಬಲ್ಯ ಮತ್ತು ಶಾಸಕರ ಸಂಖ್ಯೆಯಲ್ಲೂ ಪ್ರಾಬಲ್ಯ ಇರುವ ಕಾರಣ ಎಚ್ಚರಿಕೆ ಹೆಜ್ಜೆ ಇಡುವುದಕ್ಕೆ ಸಿಎಂ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ. ಒಕ್ಕಲಿಗ ಸಮುದಾಯದ ಒಳಪಂಗಡಗಳ ಜನಸಂಖ್ಯೆಯಲ್ಲಿ ಎಡವಟ್ಟು ಮಾಡಲಾಗಿದೆ ಎಂಬ ಆರೋಪ ಇದೆ. ವರದಿಯಲ್ಲಿ ಇರೋದಕ್ಕೂ ವಾಸ್ತವಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಒಕ್ಕಲಿಗ ಸಮುದಾಯ ಈ ವರದಿಯನ್ನ ಒಕ್ಕೊರಲಿನಿಂದ ಒಮ್ಮತದಿಂದ ವಿರೋಧಿಸೋಕೆ ಸಜ್ಜಾಗಿದೆ. ಕಾಂಗ್ರೆಸ್ನ ಒಕ್ಕಲಿಗ ನಾಯಕರ ನಡೆ ಮಾತ್ರ ಕುತೂಹಲ ಮೂಡಿಸಿದೆ. ಪೊಲಿಟಿಕಲ್ ಮೈಲೇಜ್ ತಗೊಳ್ಳಿಕ್ಕೆ ಬೇಕಾಗಿ ಬೇರೆ ಬೇರೆ ಆಯೋಗಗಳ ನೇಮಕಾತಿ ಮತ್ತು ಯಾವಾಗೆಲ್ಲ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಂದು ರಾಜಕೀಯ ಪಕ್ಷ ಬರ್ತದ, ಆಗ ಇದನ್ನೆಲ್ಲ ಸಮುದಾಯದ ಮುಂದೆ ಅಥವಾ ಸಮಾಜದ ಮುಂದೆ ಇಟ್ಟು ಗೊಂದಲ ಸೃಷ್ಟಿ ಮಾಡಿ ಅದರ ಮೈಲೇಜ್ ಪಡ್ಕೊಳ್ಳುವಂಥ ಪ್ರಯತ್ನ ಇದು ಅಂತ ನಾನು ಭಾವಿಸ್ತಾ ಇದ್ದೇನೆ. ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿ ಜ್ವಾಲೆ ಎದ್ದಿದೆ. ಜಾತಿ ಗಣತಿ ವರದಿಯನ್ನ ಕಾಂಗ್ರೆಸ್ ನಾಯಕರು ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಪರಮೇಶ್ವರ್ ಮಾತನಾಡಿ 2018ರಿಂದ ಜಾತಿ ಗಣತಿ ವರದಿ ಪ್ರಾರಂಭ ಆಗಿದ್ದು 10 ವರ್ಷಗಳ ಬಳಿಕ ನಾವು ಆಚೆಗೆ ತರ್ತಾ ಇದ್ದೀವಿ. ರಾಜಕೀಯ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ. ಸಮುದಾಯದ ಅಭಿಪ್ರಾಯ, ರಾಜಕಾರಣದ ಅಭಿಪ್ರಾಯಗಳು ಎಲ್ಲವೂ ಬರ್ತಾ ಇದೆ. ಚರ್ಚೆ ಮಾಡಿ ನಂತರ ನೋಡ್ತೇವೆ ಅಂದ್ರು. ಈ ವರದಿಯಲ್ಲಿರುವ ಪ್ರಮುಖ ಅಂಶಗಳ ಬಗ್ಗೆ ಪರ ವಿರುದ್ಧ ಮಾತುಗಳು ಕೇಳಿಬರ್ತಾ ಇದೆ. ಸರ್ಕಾರ ಇನ್ನೂ ನಿರ್ದಿಷ್ಟವಾದಂತಹ ತೀರ್ಮಾನಕ್ಕೆ ಬಂದಿಲ್ಲ. ಜನರ ಅಭಿಪ್ರಾಯ, ಸಲಹೆ ಕ್ರೋಢೀಕರಿಸಿ ಮುಂದಿನ ತೀರ್ಮಾನವನ್ನು ಕೈಗೊಳ್ತೀವಿ. ಎಲ್ಲಾ ಸಲಹೆಗಳನ್ನ ಕೂಡ ತೆಗೆದುಕೊಂಡು ಯಾವುದೋ ಸಮುದಾಯಕ್ಕೆ ಅನ್ಯಾಯವಾಗದಂತಹ ರೀತಿಯಲ್ಲಿ ಎಚ್ಚರಿಕೆಯಿಂದ ವಹಿಸ್ತೇವೆ ಅಂತ ಅಂದ್ರು. ಇನ್ನು ಜಾತಿ ಗಣತಿ ವರದಿ ವೈಜ್ಞಾನಿಕವಾಗಿ ಆಗಿದೆ. ಯಾರು ಕೂಡ ಅನಾವಶ್ಯಕವಾಗಿ ವಿರೋಧ ಮಾಡಬಾರದು ಅಂತ ಮಾಜಿ ಸಚಿವ ಆಂಜನೇಯ ಒತ್ತಾಯ ಮಾಡಿದ್ದಾರೆ. 2015ರಲ್ಲಿ ಪ್ರಾರಂಭ ಮಾಡಿ ಮುಗಿದಿದೆ ಅಂತ ಹೇಳೇನೆ 2-3 ವರ್ಷ ಆಗೋಯ್ತು. ಹೊರಗಡೆ ತರೋದಕ್ಕೆ ಕಷ್ಟ ಆದಂಥ ಸಂದರ್ಭ. ಅದಕ್ಕಾಗಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಹೊರಗಡೆ ತಂದಿದ್ದಾರೆ. ರಾಜ್ಯ ಸರ್ಕಾರದ ಜಾತಿ ಗಣತಿ ವರದಿಯನ್ನ ಬಿಜೆಪಿ ಬಹಿಷ್ಕರಿಸಿದೆ. ಮುಸ್ಲಿಂರನ್ನ ಓಲೈಕೆ ಮಾಡೋಕೆ ನಂಬರ್ 1 ಅಂತ ತೋರಿಸಿದ್ದಾರೆ. ಮುಸ್ಲಿಂರನ್ನ ಡಿವಿಷನ್ ಮಾಡಿಲ್ಲ, ಒಟ್ಟು ಮಾಡಿ ಗಣತಿ ಮಾಡಿದ್ದಾರೆ ಅಂತ ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ಲಿಂಗಾಯತ, ಒಕ್ಕಲಿಗ, ಪರಿಶಿಷ್ಟ ಜಾತಿಯನ್ನ ವಿಂಗಡಣೆ ಮಾಡಿದ್ದಾರೆ. ಮುಸ್ಲಿಮರು ಜಾಸ್ತಿ ಇದ್ರೆ ಅವ್ರು ಹೇಗೆ ಮೈನಾರಿಟಿ ಆಗ್ತಾರೆ? ಹಾಗಾದ್ರೆ ಮುಸ್ಲಿಮರು ಮೈನಾರಿಟಿ ಅಲ್ಲ ಅಂತ ಸರ್ಕಾರ ಘೋಷಣೆ ಮಾಡಲಿ ಅಂತ ಸವಾಲ್ ಹಾಕಿದ್ರು. ಸಂಸದ ಯದುವೀರ್ ಕೂಡ ಜಾತಿ ಗಣತಿ ಬಗ್ಗೆ ನಮ್ಮ ತಕರಾರಿಲ್ಲ, ಆದ್ರೆ ಅದು ವೈಜ್ಞಾನಿಕವಾಗಿ ಆಗ್ಬೇಕು. 10 ವರ್ಷದ ಹಿಂದಿನ ಗಣತಿಯನ್ನ ಈಗ ಬಿಡುಗಡೆ ಮಾಡೋಕೆ ಹೊರಟಿದ್ದಾರೆ ಅಂತ ಅಂದ್ರು. ಅವರು ಒಕ್ಕಲಿಗರನ್ನ, ಲಿಂಗಾಯತರನ್ನ ಯಾಕೆ ಹೊಡಿಬೇಕಾಗಿದೆ ಅಂದ್ರೆ, ನಮಗೆ ಎಷ್ಟು ಮತಗಳು ಬರ್ತಾವೋ ಅದು ನಮಗೆ ಬಂದೇ ಬರ್ತದೆ. ನಾವು ಓಲೈಕೆ ಮಾಡಬೇಕಾಗಿರೋದು ಈಗ ಮುಸಲ್ಮಾನ್ ಬಾಂಧವಗಳನ್ನ ಮತ್ತೆ ಪರಿಶಿಷ್ಟ ಜಾತಿ ವರ್ಗಗಳನ್ನ ಅಂತ. ಆದ್ರೆ ನಮ್ಮನ್ನು ಓಲೈಕೆನೂ ಮಾಡಿಲ್ಲ. ಈಗ ನಮ್ಮ ಜನಾಂಗಗಳನ್ನು ಕೂಡ ಕಡಿಮೆ ತೋರಿಸಿ ನಮ್ಮಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ.